ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಅವರೇ. ನಮ್ಮ ಹೆಸರು ಪ್ರಕಾಶ್ ಅಂತ ಹೇಳಿ. ಓಕೆ ಸರ್, ಗೊತ್ತಾಯಿತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 9/11/74. 9/11/84. ಓಕೆ, ಟೈಮಿಂಗ್ಸ್ ಹೇಳಿ ಸರ್. ಟೈಮಿಂಗ್ಸ್ ರಾತ್ರಿ 10 ಗಂಟೆ ಮೇಡಮ್ ಅವರೇ. ರಾತ್ರಿ 10 ಗಂಟೆ. ಹುಟ್ಟಿದ ಪ್ಲೇಸ್ ಯಾವುದು? ಹುಟ್ಟಿದ ಪ್ಲೇಸ್ ಚಿತ್ರದುರ್ಗ. ಚಿತ್ರದುರ್ಗ. ಓಕೆ ಸರ್, ಗುರೂಜಿ ಇದ್ದಾರೆ, ಮಾತನಾಡಿ. ಹಾಂ ಮೇಡಮ್. ಹೇಳಿ ಕಲ್ಲೇಶ್ ಅವರೇ. ಪ್ರಕಾಶ್ ಅವರೇ ಹೇಳಿಪ್ಪ. ಸರ್ ಯಾಕೆ ನಾವು ದುಡಿದ್ರೆ ಇದು ಮಾಡಿದ್ವಿ, ಏನು ಕೈ ಹತ್ತುತ್ತಿಲ್ಲ. ಮತ್ತೆ ಒಂದು 4 ಮನೆ ಕಟ್ಟಿ ಸಾಲ ಮಾಡ್ಕೊಂಡಿದೀವಿ. ತೀರ್ಸಕ್ಕೆ ಇದು ಆಗ್ತಿಲ್ಲ. ಒಂದು ಕೆಲಸ ಆಗಂಗಿಲ್ಲ ಸರ್. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. 5 ತಿಂಗಳು ಆಯ್ತು. ಸಾಲ ಮಾಡ್ಕೊಂಡಿದ್ರ 5 ತಿಂಗಳಿಂದ ತೀರ್ಸಕ್ ಆಗ್ತಾ ಇಲ್ಲ. ಹೋಟ್ಲು ಮಾಡ್ತಿಲ್ಲ. ಏನಪ್ಪ? 5-6 ತಿಂಗಳಿಂದ ದುಡಿಮೆನೂ ಮಾಡ್ತಿಲ್ಲ ಸರ್. 5-6 ತಿಂಗಳಿಂದ ದುಡಿಮೆ ಮಾಡ್ತಾ ಇಲ್ಲ. ಓಕೆ, ಏನ್ ಕೆಲಸ ಮಾಡೋದು ನೀವು? ಏನ್ ಕೆಲಸ ಮಾಡ್ತಿದ್ದೀರಾ ಸರ್? ಹೋಟೆಲ್ ನಡೆಸ್ತಾ ಇದ್ದೀರಾ? ಆಯ್ತು. ನಿಮ್ದು ನಕ್ಷತ್ರ ರಾಶಿ ಗೊತ್ತಿದೆಯಾ? ಮಗ ನಕ್ಷತ್ರ. ಮಖಾ ನಕ್ಷತ್ರ. ನವೆಂಬರ್ 11ನೇ ತಾರೀಕು ಅಲ್ವಾ ನೀವು ಹುಟ್ಟಿರುವಂಥದ್ದು? ಆಯ್ತು, 1 ನಿಮಿಷ ಲೈನಲ್ಲಿರಿ. ಹಾಗೆ ನವೆಂಬರ್ 9ನೇ ತಾರೀಕು ಅಲ್ವಾ ಸರ್ ನೀವು? ಓಕೆ, ನವೆಂಬರ್ 9ನೇ ತಾರೀಕು. ಸರಿ ನೋಡಿ, ನಿಮ್ಮದು ನಕ್ಷತ್ರ ರಾಶಿ ಬಂದು ಉತ್ತರ ಫಲ್ಗುಣಿ ನಕ್ಷತ್ರ, ಸಿಂಹ ರಾಶಿ ಆಗುತ್ತೆ. ಆಯ್ತಾ? ಸೊ ನೀವು ಹುಟ್ಟಿರೋ ಒಂದು ಡೇಟ್ ಆಫ್ ಬರ್ತು, ನೀವು ಕೊಟ್ಟಿರೋ ಮಾಹಿತಿ ಪ್ರಕಾರ ನಿಮ್ಮದು ಜನ್ಮ ಲಗ್ನ ತಗೊಂಡ್ರೆ ಮಿಥುನ ಲಗ್ನ ಆಗುತ್ತೆ. ಸೊ ಲಗ್ನದಲ್ಲಿ ಶನಿ ವಕ್ರಿ ಆಗಿದ್ದಾನೆ. 3ನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು. 10ನೇ ಮನೆ ಅಧಿಪತಿ ಅಂದರೆ ಉದ್ಯೋಗ ಸ್ಥಾನಾಧಿಪತಿ ಆದಂಥ ಶನಿ ವಕ್ರಿ ಆಗಿರುವಂಥದ್ದು ಇಲ್ಲಿ ಪ್ರಮುಖವಾದ ಸಮಸ್ಯೆಯಾಗಿ ಗೋಚರವಾಗ್ತಾ ಇದೆ. ಆಮೇಲೆ ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರಿಗೆ ಶುಕ್ರ ಚೆನ್ನಾಗಿರಬೇಕು, ಚಂದ್ರ ಚೆನ್ನಾಗಿರಬೇಕು. ಸೊ ನಿಮಗೆ 2 ಗ್ರಹಗಳು ಚೆನ್ನಾಗಿದೆ. 3ನೇ ಮನೇಲಿ ಚಂದ್ರ ಇರುವಂಥದ್ದು, ಶುಕ್ರ 5ನೇ ಮನೇಲಿ ಇರುವಂಥದ್ದು. ಒಂದು ಹಂತದಲ್ಲಿ ಒಳ್ಳೆ ಪ್ರಾಫಿಟ್ ನೋಡಿದ್ದೀರಾ ಅಲ್ಲಿ ಲೈಫಲ್ಲಿ ಅಲ್ವಾ? ಇತ್ತೀಚೆಗೆ ಸಮಸ್ಯೆ ಆಗ್ತಾ ಇದೆ. ಆಯಿತು, ದಶಾಭುಕ್ತಿಗಳು ಏನು ನಡೀತಾ ಇದೆ ಅಂತ ನೋಡೋಣ, ನಮ್ಗೆ ಇದಕ್ಕೆ ಉತ್ತರ ಸಿಗುತ್ತೆ. ಸೊ ಈಗ ನಿಮ್ಗೆ ನಡೀತಾ ಇರೋಂಥ ದಶಾಭುಕ್ತಿಗಳು ನೋಡಿದ್ದಾದಲ್ಲಿ ಗುರು ದಶೆ ನಡೀತಾ ಇದೆ. ಸೊ ಗುರು ದಶೆಯಲ್ಲಿ ನಿಮ್ಗೆ ಇವಾಗ ಶುಕ್ರ ಭುಕ್ತಿ ನಡೀತಾ ಇರೋಂಥದ್ದು ಕಾಣಿಸ್ತಾ ಇದೆ ಇವಾಗ. ಸೊ ಗುರುದಶಾ ಶುಕ್ರ ಭುಕ್ತಿ ಅಂತ ತೊಗೊಂಡಾಗ ನಿಮ್ಗೇನಾಗುತ್ತೆ, ಈಗ ನಿಮ್ಮದು ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹರಾಶಿ ಆಗಿರೋದ್ರಿಂದ ದಶಾನಾಥ ಚೆನ್ನಾಗಿದೆ, ನಿಮಗೆ ಗೋಚಾರದಲ್ಲೂ ಚೆನ್ನಾಗಿದ್ದಾನೆ, ಜಾತಕದಲ್ಲೂ ತೊಗೊಂಡ್ರೆ ನಿಮಗೆ ಗುರು ಇರೋಂಥ ಒಂದು ಪೊಸಿಷನ್ ನಾವು ನೋಡಿದ್ದಾದಲ್ಲಿ 9ನೇ ಮನೆ ಭಾಗ್ಯದಲ್ಲೇ ಚೆನ್ನಾಗೇ ಇದ್ದಾನೆ. ಶುಕ್ರಾನು ಸಹ ಪಂಚಮದಲ್ಲೇ ಇರುವಂಥದ್ದು. ದಶಾಭುಕ್ತಿಗಳಿಂದ ಸಮಸ್ಯೆ ಕಾಣಿಸ್ತಾ ಇಲ್ಲ ಇಲ್ಲಿ. ಈಗ ನೀವು ಪ್ರಶ್ನೆ ಕೇಳಿರುವಂಥ ಒಂದು ಸಮಯ ಮತ್ತು ಕೇತುವಿನ ಉಪಸ್ಥಿತಿ ತೆಗೆದುಕೊಂಡು ನೋಡಿದ್ದಾದಲ್ಲಿ ಇದು ಸ್ವಲ್ಪ ಯಾರೋ ಒಂದು ಆಗಬಾರ್ದವರು ಏನೋ ಒಂದು ಸಮಸ್ಯೆಗಳು ಮಾಡಿಸಿರುವಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ ಇಲ್ಲಿ. ಅದಕ್ಕೆ ಪರಿಹಾರ ಹೇಳ್ತೀನಿ. ಒಂದು ದೃಷ್ಟಿದೋಷ ಆಗಿರುವಂಥದ್ದು. ಈಗ ಕಳೆದ ಒಂದು 8ರಿಂದ 9 ತಿಂಗಳೊಳಗಡೆ ನಿಮ್ಮ ಹೋಟೆಲ್ಗೆ ಬಂದು ಹೋದಂಥ ವ್ಯಕ್ತಿಗಳು ಬೇರೆ ಯಾವುದೋ ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕೆ ಯಾರಾದರೂ ಬಂದಿದ್ರಾ? ಬೇರೆ ವ್ಯವಹಾರ ಏನಾದರೂ ಮಾತಾಡೋಕ್ಕೆ ಬಂದಿರೋವಂಥವ್ರು, ಅವರಿಂದ ಒಂದು ಸಮಸ್ಯೆ ಆಗಿರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಒಂದು 9ರಿಂದ 10 ತಿಂಗಳ ಹಿಂದೆ ಆಗಿರುವಂಥ ಸಾಧ್ಯತೆ ಇದೆ. ಇರಲಿ, ಚಿಂತೆ ಇಲ್ಲ. ನಿಮ್ಮ ಮನೆ ದೇವರು ಯಾವುದು? ನಾಗರಾಜ. ಆಯಿತು, ಒಂದು 3 ನಕ್ಷತ್ರ ಹೇಳ್ತೀನಿ, ನಾನು ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ದು ಉತ್ತರ ಫಲ್ಗುಣಿ ನಕ್ಷತ್ರ ಆಗಿರೋದ್ರಿಂದ ಅನುರಾಧ ನಕ್ಷತ್ರ, ಉತ್ತರಾಭದ್ರಾ ನಕ್ಷತ್ರ, ಪುಷ್ಯಮಿ ನಕ್ಷತ್ರ. ಆಯಿತಾ? ಈ 3ರಲ್ಲಿ ಒಂದು ನಕ್ಷತ್ರ ಇರುವಂಥ ಶನಿವಾರದ ದಿವಸ ನೀವು ಒಂದು ಸುದರ್ಶನ ಹೋಮವನ್ನು ಮಾಡಿಸ್ಕೊಳ್ಳಿ ಮನೆಯಲ್ಲಿ. ವಿಜಯಲಕ್ಷ್ಮಿ ಸಮೇತ ಸುದರ್ಶನ ಹೋಮ ಅಂತ ಮಾಡಿಸ್ಕೊಳ್ಳಿ. ಆಮೇಲೆ ನಿಮ್ಮ ಹೋಟೆಲ್ನಲ್ಲಿ ಪೂರ್ವ ದಿಕ್ಕಿಗೆ, ಈಶಾನ್ಯ ದಿಕ್ಕು ಇಲ್ಲ ಪೂರ್ವ ದಿಕ್ಕಿಗೆ ಬರೋ ಹಾಗೆ ಒಂದು ಲಕ್ಷ್ಮೀ ಯಂತ್ರ, ಒಂದು ವ್ಯಾಪಾರ ಅಭಿವೃದ್ಧಿ ಯಂತ್ರವನ್ನು ಎನರ್ಜೈಸ್ ಮಾಡಿಸಿ ಅದನ್ನು ಸ್ಥಾಪನೆಯನ್ನು ಮಾಡಿ. ಇದನ್ನು ಮಾಡ್ಕೊಂಡ ಮೇಲೆ 1 ಮಂಡಲದಿಂದ 2 ಮಂಡಲದಲ್ಲಿ ಬದಲಾವಣೆಗಳಾಗುತ್ತೆ. ನಿಮಗೆ ಎಲ್ಲ ಒಳ್ಳೇದಾಗುತ್ತಪ್ಪ. ಎಸ್, ಧನ್ಯವಾದ ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ಮಂಜುಳಾ ಅಂತ. ನಮಸ್ತೆ ಮಾ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನನ್ನ ಇದು ಅಳಿಯನ ಬಗ್ಗೆ ಮಾತಾಡ್ಬೇಕಿತ್ತು ಮೇಡಮ್. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಾ? 16/1. ನಮಸ್ತೆ ಮೇಡಮ್. ಟಿವಿ ನೋಡ್ಕೊಂಡು ಮಾತಾಡಬೇಡಿ. 16 ಬಗ್ಗೆ ಕೇಳಬೇಕಿತ್ತು. ಟಿವಿ ನೋಡ್ಕೊಂಡು ಮಾತಾಡಬೇಡಿ ಮಾ, ಕರೆ ಕಟ್ ಆಗುತ್ತೆ. ಸೊ ಡೇಟ್ ಆಫ್ ಬರ್ತ್ ಹೇಳಿ. 16
ಹಾ. 192. 92. ಟೈಮಿಂಗ್ಸ್ ಏನು? 92. ಟೈಮಿಂಗ್ಸ್ ಹೇಳಿಮ್ಮ. ಇಲ್ಲ ಟಿವಿ ನೋಡ್ಕೊಂಡು ಮಾತಾಡಬೇಡಿ. 16/1/92 ಇಸ್ವಿ ಗುರುವಾರ ಸಂಜೆ 5:45 5:45. ಓಕೆ. ಪ್ಲೇಸ್ ಯಾವುದು? ಹುಟ್ಟಿರುವಂಥ ಪ್ಲೇಸ್? ಉಳಿಯಾರು. ಓಕೆ. ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಹಲೋ. ನಮಸ್ತೆ ಸರ್. ನಮಸ್ತೆ, ಹೇಳಿಮ್ಮ. ಅದೇ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ಸರ್. ಅವ್ರು ಯಾವ ತರ ಏನು ಅಂತ ನಮ್ಗೆ ಇಲ್ಲಿ ತನಕನೂ ಅರ್ಥ ಆಗ್ತಾ ಇಲ್ಲ. ಮದ್ವೆ 6 ತಿಂಗಳಾಯ್ತು, 2 ತಿಂಗಳಾಗಿದೆ, ಅಷ್ಟಾಗಿ ಬರೋದೇ ಇಲ್ಲ. ಏನೋ ಒಂದು ಸಣ್ಣ ವಿಷಯ ಮಾತಾಡ್ತಾರೆ ಫೋನಲ್ಲಿ, 4 ಮಾತಾಡೋದು, ಜಾಸ್ತಿ ಮಾತಾಡಲ್ಲ. ಊಟ ಆಯ್ತಾ, ತಿಂದ, ಅಷ್ಟೇ. ಬಂದ್ರು ಯಾರ ಹತ್ರನು ಮಾತಾಡಲ್ಲ, ಏನು ಇಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಖಂಡಿತ ಹೇಳೋಣಮ್ಮ. ಎಷ್ಟು ಜನ ಹೆಣ್ಮಕ್ಳು ನಿಮಗೆ? ಒಂದೇ ಹೆಣ್ಮಗು. ಒಂದೇ ಹೆಣ್ಮಗಳು. ಈಗ ಮಗಳು ಅಳಿಯರ ಮನೇಲಿ ಅಲ್ಲೇ ಇದ್ದಾಳಲ್ವಾ? ಇಲ್ಲ ಸರ್, ಅವರು ಇಲ್ಲಿದ್ದಾರೆ, ನಮ್ಮ ಮನೇಲಿ ಇದ್ದಾರೆ. ಇಲ್ಲೇ ಇದ್ದಾರಾ? ಎಷ್ಟು ದಿವಸದಿಂದ ಇದ್ದಾರಮ್ಮ ಇಲ್ಲಿ? 2 ತಿಂಗಳಿಂದ ಇದ್ದಾರೆ. 2 ತಿಂಗಳಿಂದ. ಓಕೆ. ಏನು ಕಾರಣ ಇಲ್ಲಿ ವಾಪಸ್ ಕಳಿಸಿರೋದಕ್ಕೆ? ವಾಪಸ್ ಕಳ್ಸಿರೋ ಕಾರಣ ಏನಿಲ್ಲ ಸರ್, ಅದೇ ಅವರು ನಡವಳಿಕೆ ಒಂದ್ ಸ್ವಲ್ಪ, ಅವ್ರ ತಂದೆ ತಾಯಿ ನಡವಳಿಕೆ, ಅವರು ಸರಿ ಮಾತಾಡಲ್ಲ. ಇಲ್ಲಿ ನಾವು ಬೆಂಗಳೂರಲ್ಲಿ ಇರೋದು, ದೂರದಿಂದ ಕೊಟ್ಟಿದೀವಿ 150 ಕಿಲೋಮೀಟರ್. ಅಲ್ಲಿ ಯಾರು ಇಲ್ಲ ಅವಳನ್ನ ಕೊಂಚೋದಕ್ಕೆ, ಮಾತಾಡೋದಕ್ಕೆ. ಅವರು ಮಾತೆತ್ತಿದ್ರೆ ಎಲ್ಲಾನು ಒಂದ್ ರೀತಿಯಲ್ಲಿ ಮಾತಾಡ್ತಾರೆ ತಂದೆ ತಾಯಿ, ಅದಕ್ಕೋಸ್ಕರ. ಸರಿ. ನಿಮ್ಮ ಅಳಿಯನ ನಕ್ಷತ್ರ ರಾಶಿ ಗೊತ್ತಿದೆಯಮ್ಮ? ಅಶ್ವಿನಿ ನಕ್ಷತ್ರ. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತು ಜನವರಿ 6, 92 ಅಲ್ವಾ? 16. ಜನವರಿ 16. ಆಯ್ತು, 1 ನಿಮಿಷ. 16 ಅಲ್ವಾ? 16. 1 ನಿಮಿಷ ಲೈನಲ್ಲಿರಿ. ಜನವರಿ 16, 1 ಜನವರಿ 92. 92. ಜನವರಿ 16, 92 ಅಂತಂದ್ರೆ ಇದು ರೋಹಿಣಿ ನಕ್ಷತ್ರ, ವೃಷಭ ರಾಶಿ ತೋರಿಸ್ತಾ ಇದೆಯಮ್ಮ. ಹೌದಾ? ಆಯ್ತಾ? ನೀವು ಅವ್ರ ಹೆಸರೇನು? ಚೇತನ್ ಶರ್ಮಾ ಅಂತ. ನೋಡಿ, ಚೇತನ್, ಚ ಅನ್ನೋ ಅಕ್ಷರಕ್ಕೆ 97 ನೋಡ್ರಿ, 28 ವರ್ಷ ಈಗ ಅವನಿಗೆ. 97. 28 ವರ್ಷ ನಡೀತಾ ಇದೆ. ನೀವು ಮಾಹಿತಿ ಕರೆಕ್ಟಾಗಿ ಕೊಡ್ಬೇಕಮ್ಮ, ಇಲ್ಲಾಂದ್ರೆ ಲೈನ್ ಮುಂದಕ್ಕೆ ಹೋಗ್ತಾ ಇರುತ್ತೆ, ಸಮಯ ವ್ಯರ್ಥ ಆಗುತ್ತೆ. ಇರಲಿ. 97 ಆಯ್ತು. ಜನವರಿ 16, 97 ಸಾಯಂಕಾಲ 5:45 ಅಲ್ವಾ? ಗುರುವಾರ. ಓಕೆ. ಗುರುವಾರ ದಿವಸ ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಈಗ ಕರೆಕ್ಟ್ ಆಗಿದೆ ನೀವು ಹೇಳಿರುವಂಥದ್ದು. ಆಯ್ತು. ಏನು ಕೆಲಸ ಮಾಡೋದು ಇವರು? ಅವರು ಬಿಸ್ನೆಸ್. ಇದು ಅರೇಂಜ್ಡ್ ಮ್ಯಾರೇಜಾ, ಲವ್ ಮ್ಯಾರೇಜ್ ಅಮ್ಮ? ಅರೇಂಜ್ಡ್ ಮ್ಯಾರೇಜ್. ನಿಮ್ಮ ಕ್ಯಾಸ್ಟ್ ಅವರೇ ಅಲ್ವಾ? ಹೌದು. ಓಕೆ. ನೋಡಿ, ಇವ್ರದ್ದು ಮಿಥುನ ಲಗ್ನ ಬರುತ್ತೆ. ಲಗ್ನದಿಂದ ಸಪ್ತಮದಲ್ಲಿ ಶುಕ್ರ ಮತ್ತು ಬುಧ ಇಬ್ಬರು ಇರುವಂಥದ್ದು ತೋರಿಸ್ತಾ ಇದೆ. ಆಮೇಲೆ ಸಪ್ತಮಾಧಿಪತಿ ಗುರು ಬಂದು ಅಷ್ಟಮದಲ್ಲಿ ನೀಚನಾಗಿ ರವಿ ಜೊತೆ ಕೂತ್ಕೊಂಡಿದ್ದಾನೆ. ಇಲ್ಲಿ ಸ್ವಲ್ಪ ಯಾವುದೋ ಒಂದು ವಿಚಾರಕ್ಕೆ ಇವ್ರಿಗೆ ನಿಮ್ಮ ಮೇಲೆ ಒಂದು ಸ್ವಲ್ಪ ಅಸಮಾಧಾನ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಅಂದರೆ ಮದುವೆ ನಡೆಸ್ಕೊಟ್ಟಿರೋಂಥ ವಿಚಾರದಲ್ಲಾಗಲಿ, ಅಥವಾ ಏನೋ ಕೊಡುಕೊಳ್ಳುವಿಕೆ ಮಾತುಕತೆಗಳಾಗಿರುತ್ತಲ್ಲ ಕೆಲವೊಂದು, ಆ ವಿಚಾರದಲ್ಲಿ ಏನೋ ಸ್ವಲ್ಪ ಅಸಮಾಧಾನ ಆಗಿದೆ ಅವ್ರಿಗೆ. ನೀವೇನು ಕೊಡ್ತೀನಿ ಅಂತ ಹೇಳಿದಿರೋ ಅದು ಬಹುಶಃ ಕೊಡೋಕ್ಕಾಗದೇ ಇರಬಹುದು. ಇಲ್ಲ, ಎಲ್ಲ ಕೊಟ್ಟಿದ್ದೀನಿ, ಏನು ಕೊಡೋದೇನಿಲ್ಲ. ಅಥವಾ ಮದುವೆ ನಡೆಸ್ಕೊಟ್ಟಿರೋಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ಅಸಮಾಧಾನ ಆಗಿರುವಂಥದ್ದು, ಈ ಥರದ್ದು ಗೋಚರ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಇವರು ತುಂಬ ಪರ್ಟಿಕ್ಯುಲರ್ ಆಗಿರುವಂಥ ವ್ಯಕ್ತಿ ಇವರು. ಕೆಲವೊಂದು ವಿಷಯಗಳಿಗೆ ಹೀಗೆ ಇರಬೇಕು, ಹೀಗೆ ನಡಿಬೇಕು ಅನ್ನೋದು ತುಂಬ ಆ ಥರದ ಒಂದು ವ್ಯಕ್ತಿತ್ವ ಕಾಣಿಸ್ತಾ ಇದೆ. ಸ್ವಲ್ಪ ಸಹನೆ ಕಡಿಮೆ ಇದೆ ಇವರಿಗೆ. ಅಶ್ವಿನಿ ನಕ್ಷತ್ರ ಮೇಷರಾಶಿ ಆಗಿರೋದ್ರಿಂದ ಒಂಚೂರು ನಾನು ಹೇಳಿದ್ದೆ ನಡಿಬೇಕು ಅನ್ನೋಂಥ ಒಂದು ಸ್ವಭಾವನೂ ಸಹ ಇರುತ್ತೆ. ಹಾಗಾಗಿ ಇಲ್ಲಿ ಹೊಂದಾಣಿಕೆಗೆ ಸಮಸ್ಯೆ ಕಾಣಿಸ್ತಾ ಇದೆ. ಇರಲಿ, ತೊಂದರೆ ಇಲ್ಲ. ಇವರಿಗೆ ಮುಖ್ಯವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ಈಗ ಒಂದು ಸಪ್ತಮಿ ದಿವಸ ನೀವು ಮತ್ತು ಹುಡುಗಿ ಸೋದರ ಮಾವ, ಅಂದರೆ ನಿಮ್ಮ ಅಣ್ಣ ತಮ್ಮಂದ್ರೆ ಯಾರಾದರೂ ಇದೆ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕೂತ್ಕೊಂಡು ಮಾತುಕತೆ ಮಾಡಿಮ್ಮ. ಸಪ್ತಮಿ ದಿವಸ ನೀವು ಮಾತುಕತೆ ಮಾಡಿದಾಗ ಇದು ಒಂದು ಒಪ್ಪಂದಕ್ಕೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲ ಸ್ವಾಮಿ, ಇವಾಗ ಬರ್ತಾ ಇದ್ದಾರೆ ಅವರು, ಏನ್ ತೊಂದರೆ ಏನಿಲ್ಲ. ಆದ್ರೆ ಅವರು ನಡವಳಿಕೆ ಈಗ ಫೋನಲ್ಲೇ ಆಗಿ ತನ್ನ ಹೆಂಡತಿ ಹತ್ರ ಮಾತಾಡ್ಬೇಕು ಅನ್ನೋದು ಒಂದಿಲ್ಲ. ಜಾಸ್ತಿ ಮಾತಾಡ್ಬೇಕು, 4 ಮಾತಾಡ್ತಿದ್ದ ಏನ್ ಮಾಡ್ದೆ ಅಷ್ಟೇ ಮುಗೀತು, ಆ ರೀತಿ. ನೋಡಿಮ್ಮ, ಹೊಸದಾಗಿ ಮದುವೆ ಆಗಿರುವಂಥದ್ದು ಟೈಮ್ ತಗೊಳುತ್ತೆ ಅಡ್ಜಸ್ಟ್ ಆಗೋದಕ್ಕೆ.
ಆಯಿತಾ. ಜೊತೆಗೆ ನೀವು ಜಾಸ್ತಿ ದಿವಸ ಮದುವೆ ಆದಮೇಲೆ ಮಗಳನ್ನ ಇಲ್ಲಿ ಇಟ್ಕೊಳ್ಳೋಂಥದ್ದು ಸಮಂಜಸ ಅಲ್ಲ. ಸೊ ಹಾಗಾಗಿ ಒಂದು ಸಪ್ತಮಿ ದಿವಸ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಮತ್ತೆ ಮನೆ ಸೇರಿಸಿ. ಆಮೇಲೆ ಈ ಮುಂದೆ ಬರುವಂಥ ಒಂದು ಪೌರ್ಣಮಿ ದಿವಸ ಇವರಿಬ್ಬರು ದಂಪತಿಗಳು ಕೂತ್ಕೊಂಡು ಆಷಾಢ ಪೌರ್ಣಮಿ ಆಗಲಿ ಅಥವಾ ಶ್ರಾವಣ ಪೌರ್ಣಮಿ ದಿವಸ ಆಗಲಿ ಸತ್ಯನಾರಾಯಣ ಪೂಜೆ ಮಾಡಲಿ. ಅದು ಅವ್ರ ಮನೇಲಾದರೂ ಮಾಡಲಿ, ನಿಮ್ಮಲ್ಲಾದರೂ ಮಾಡಲಿಮ್ಮ. ನೀವೇ ಇಲ್ಲೇ ಕರೆದುಬಿಟ್ಟು ಇಲ್ಲೇ ಮಾಡಿಸಿದ್ರು ಸಹ ತೊಂದರೆ ಇಲ್ಲ. ಬಟ್ ಅವರಿಬ್ಬರು ದಂಪತಿಗಳು ಕೂತ್ಕೊಂಡು ಮಾಡಬೇಕು. ಅವರಿಬ್ಬರಿಗೆ ಅವತ್ತಿನ ದಿವಸ ಕಂಕಣ ಕಟ್ಟಿಸ್ಬೇಕು. ಯಾಕಂದರೆ ಮೊದಲನೇ ಬಾರಿ ಮಾಡ್ತಾರಲ್ವ ಸತ್ಯನಾರಾಯಣ ಪೂಜೆ, ಹೌದು. ಹಾಗಾಗಿ ಅವ್ರಿಗೆ ಇಬ್ರಿಗೂ ಕೈಗೆ ಕಂಕಣ ಕಟ್ಟಿಸ್ಬೇಕು. ಇದನ್ನು ಮಾಡಿಸಿ ಅದಾದಮೇಲೆ ಇವರು ಗುರುಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪರಿಹಾರಗಳನ್ನ ಮಾಡ್ಕೋಬೇಕು. ಯಾಕಂದರೆ ಸಪ್ತಮಾಧಿಪತಿ ಗುರು ಇವರಿಗೆ ನೀಚನಾಗಿರೋದ್ರಿಂದ ಸ್ವಲ್ಪ ಇವರಿಗೆ ಜವಾಬ್ದಾರಿ ವಿಷಯದಲ್ಲಿ ಮತ್ತು ಸಂಬಂಧಗಳ ವಿಷಯದಲ್ಲಿ ನಿಧಾನವಾಗಿ ಇವರಿಗೆ ಸ್ವಲ್ಪ ಮನವರಿಕೆ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಪರಿಹಾರ ಏನಂತಂದರೆ ಒಂದು ಗುರು ಸನ್ನಿಧಾನಕ್ಕೆ ಇವ್ರನ್ನ ಕರ್ಕೊಂಡು ಹೋಗಬೇಕಾಗತ್ತೆ. ಗುರು ಪೌರ್ಣಮಿ ದಿವಸ ದಂಪತಿಗಳಿಬ್ಬರೂ ಸಹ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕಾಗಲಿ ಅಥವಾ ದತ್ತಾತ್ರೇಯರ ಸನ್ನಿಧಾನಕ್ಕಾಗಲಿ ಕರ್ಕೊಂಡು ಹೋಗಿ ಅಲ್ಲಿ ಗುರುಗಳ ಕೈನಲ್ಲಿ ಆಶೀರ್ವಾದ ಮಾಡಿಸಿ ಒಂದು ಫಲವಂತರಾಕ್ಷತೆ ತೊಗೊಂಡು ಬನ್ನಿ. ಅದು ಅಷ್ಟು ಮಾಡಿದ್ರೆ ಖಂಡಿತ ಒಳ್ಳೇದಾಗತ್ತಮ್ಮ, ಏನು ಯೋಚನೆ ಮಾಡಬೇಡಿ. ಅಲ್ಲ ಸ್ವಾಮಿ, ಇಬ್ಬರದು ಮೇಷರಾಶಿ. ಹಾಂ ಹೌದಮ್ಮ. ಮಗಳದು ಭರಣಿ ನಕ್ಷತ್ರ, ಹುಡುಗಂದು ಅಶ್ವಿನಿ ನಕ್ಷತ್ರ. ಏನ್ ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ. ಆದರೆ ನೋಡಿ, ಕೆಲವು ಸಲ ಏನಾಗುತ್ತೆ ಅಂದರೆ ಇಬ್ಬರದು ಮನಸ್ತತ್ವ ಒಂದೇ ಥರ ಇದ್ದಾಗ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಲೈಕ್ ಪೋಲ್ಸ್ ರಿಪೆಲ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಅಂತ ಹೇಳ್ತಾರೆ. ಒಂದೇ ಥರ ಮನಸ್ತತ್ವ ಇದ್ದಾಗ ಅಲ್ಲಿ ಒಂದು ಆಕರ್ಷಣೆ ಹುಟ್ಟೋದು ನಿಧಾನ ಆಗುತ್ತೆ. ಒಂದು ಪರಸ್ಪರ ಒಂದು ಸಣ್ಣ ಒಂದು ಇದಿರಬೇಕು, ಡಿಫ್ರೆನ್ಸ್ ಇರಬೇಕು. ಈಗ ಇಬ್ಬರು ಮೇಷರಾಶಿ ಅಂದಾಗ ಇಬ್ಬರು ಸ್ವಲ್ಪ ದುಡುಕುತನ, ಇಬ್ಬರು ಸ್ವಲ್ಪ ಆತುರದ ಸ್ವಭಾವ, ಸಹನೆ ಕಡಿಮೆ ಇರುವಂಥದ್ದು ಈ ಥರದ್ದೆಲ್ಲ ಇರುತ್ತೆ. ಇಬ್ಬರಲ್ಲಿ ಒಬ್ಬರು ಸೋಲ್ಬೇಕಾಗತ್ತೆ ಅಲ್ವಮ್ಮ? ಇಷ್ಟು ಮಾಡಿ ಒಳ್ಳೇದಾಗುತ್ತೆ. ಯೋಚನೆ ಮಾಡಬೇಡಿ, ಸಮಯ ಕೊಡಿ, ಒಳ್ಳೇದಾಗುತ್ತೆ. ಧನ್ಯವಾದ ಮಂಜುಳಾ ಅವರ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನೊಬ್ರು ಕಾಲರ್ ಇದ್ದಾರೆ ಬೆಳಗಾವಿಯಿಂದ, ಮಲ್ಲಿಕಾರ್ಜುನ್ ಅಂತ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳೋದಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 18/7/1971 ಬೆಳಿಗ್ಗೆ 4:30. ಬೆಳಿಗ್ಗೆ 4:30. ಓಕೆ, ಹುಟ್ಟಿದ ಸ್ಥಳ ಯಾವುದು ಸರ್? ಬೆಳಗಾಂ ಡಿಸ್ಟಿಕ್ ಉಜ್ಜನಕೊಪ್ಪ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನೀವು ಹುಟ್ಟಿರೋ ಇಸ್ವಿ ಯಾವುದು ಅಂದರೆ 71? ಹಾಂ 71 ಬೆಳಗಿನ ಜಾವ 4:30 ಅಲ್ವಾ? ಹಾಂ ಆಯಿತು. ನಿಮ್ಮದು ನಕ್ಷತ್ರ ರಾಶಿ ಗೊತ್ತಿದೆಯಾ? ನಕ್ಷತ್ರ ಕೃತಿಕಾ ನಕ್ಷತ್ರ ಸರ್. ಹೌದು, ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ಕರೆಕ್ಟ್ ಆಗಿದೆ. 4ನೇ ಪಾದ ಸರ್. ಹೌದು, ಕರೆಕ್ಟ್ ಆಗಿದೆ. ಹೇಳಿಪ್ಪ, ತಮ್ಮ ಪ್ರಶ್ನೆ ಏನಂತ ಕೇಳಿಪ್ಪ. ಸರ್, ನನಗೆ ಹುಟ್ಟಿದ ಊರಿಗೆ ಹೋಗಕ್ಕಾಗ್ತಾ ಇಲ್ರಿ. ಸ್ವಲ್ಪ ಭಯ ಆಗತ್ತೆ. ಹುಟ್ಟಿದ ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ ನಿಮಗೆ? ಇಲ್ಲ ಸರ್. ಹಾಂ, ಈಗ ಎಲ್ಲಿರೋದು ನೀವು? ನಾವು ಇರೋದು ಬೆಳಗಾಂ ಸರ್. ಬೆಳಗಾಂ. ಹುಟ್ಟಿದ ಊರು ಯಾವುದು? ಉಜ್ಜನಕೊಪ್ಪ ಸರ್. ಉಜ್ಜನಕೊಪ್ಪ, ರಾಮೂರ್ ತಾಲೂಕು. ಹಾಂ. ಅಂದರೆ ಈಗ ಅಲ್ಲಿ ಹೋಗಿ ಬರೋದಕ್ಕೆ ನಿಮ್ಗೆ ಏನಾದರೂ ಸಮಸ್ಯೆಗಳಾಗ್ತಾ ಇದೆಯಾ? ಅಲ್ಲಿ ಏನಾದರೂ ನಿರ್ಬಂಧ ಇದೆಯಾ ನಿಮಗೆ? ಇಲ್ಲ ಸರ್, ನನಗೆ ಹೋಗ್ಬೇಕಂತಂದ್ರೆ ಸ್ವಲ್ಪ ಧೈರ್ಯ ಆಗೋದಿಲ್ಲ. ಓಕೆ. ಅಲ್ಲೇನಾದರೂ ಸಾಲ ಗೀಲ ಮಾಡ್ಕೊಂಡಿರೋಂಥ ಪರಿಸ್ಥಿತಿ ಇದೆಯಾ ಊರಿನಲ್ಲಿ? ಇಲ್ಲ ಸರ್, ನಾ ಮಾಜಿ ಸೈನಿಕ. ಏನಪ್ಪ? ಮಾಜಿ ಸೈನಿಕ ಸರ್. ಮಾಜಿ ಸೈನಿಕ್. ಓಕೆ. ಮತ್ತೆ ಯಾವ ಕಾರಣಕ್ಕೆ ನಿಮ್ಗೆ ಹೋಗೋಕ್ಕಾಗ್ತಾ ಇಲ್ಲ ನಿಮಗೆ ಹುಟ್ಟಿದೂರಿಗೆ? ಏನು ನನಗೂ ಗೊತ್ತಾಗ್ತಾ ಇಲ್ರಿ ಅದು. ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ ನಿಮಗೆ? ಇಲ್ಲ ಹೋಗ್ಬೇಕು ಅನ್ನೋ ಆಸೆ ಇದೆ, ಹೋಗೋಕ್ಕಾಗ್ತಾ ಇಲ್ಲ? ಇಲ್ಲ. ಆಯ್ತು, ಯೋಚನೆ ಮಾಡಬೇಡಿ. ಏನು ಕೆಲಸ ಮಾಡ್ಕೊಂಡಿರೋದು ನೀವು? ಈಗ ನಾನು ಒಂದು ಕಂಪ್ನಿಯಲ್ಲಿ ಬಂದದಂತೆ. ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಓಕೆ. ಹಾಂ. ನೋಡಿ, ನಿಮಗೆ ಈಗ ನಡೀತಾ ಇರೋಂಥ ದಶಾಭುಕ್ತಿಗಳು ನೋಡಿದ್ರೆ ನಾವು ಶನಿ ದಶೆ ನಡೀತಾ ಇದೆ. ಸೊ ಶನಿ ದಶೆನಲ್ಲಿ ಇವಾಗ ಶನಿ ಭುಕ್ತಿ ನಡೀತಾ ಇದೆ. 2027ವರೆಗೂ ಸಹ ಶನಿ ಭುಕ್ತಿ ಇರುತ್ತೆ. ಮಿಥುನ ಲಗ್ನದಿಂದ ವ್ಯಯಸ್ಥಾನದಲ್ಲಿ ಶನಿ ಕೂತ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ. ಸೊ ನಿಮಗೆ ಭಾಗ್ಯಾಧಿಪತಿನೂ ಸಹ ಶನಿನೇ ಆಗಿರೋದ್ರಿಂದ ಲಗ್ನದಿಂದ ಮತ್ತು ರಾಶಿಯಿಂದ 11ನೇ ಮನೆಯಲ್ಲಿ ಶನಿ ಇರುವಂಥದ್ದು. ಇವಾಗ ಗೋಚಾರದಲ್ಲಿ ರಾಶಿಯಿಂದ 11ನೇ ಮನೆಯಲ್ಲಿ, ಜಾತಕದಲ್ಲಿ ಲಗ್ನದಿಂದ ತೊಗೊಂಡ್ರೆ ನಿಮಗೆ ಗೋಚಾರದಲ್ಲಿ 10ನೇ ಮನೆಯಲ್ಲಿರುವಂಥದ್ದು ಕಾಣಿಸ್ತಾ ಇದೆ. ನೀವು ಮುಖ್ಯವಾಗಿ ಒಂದು ಆಂಜನೇಯನ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ, ಆಯಿತಾ? ಅಲ್ಲಿ ನಿಮ್ಮ ಊರಿನಲ್ಲಿರುವಂಥ ಒಂದು ಆಂಜನೇಯನ ಸನ್ನಿಧಾನ ಯಾವ್ದಾರ ದೇವಸ್ಥಾನ ಇದೆಯಾ? ಇದೆ ಸರ್. ಅಲ್ಲಿ ನೀವು ಮುಂಚೆ ಹೋಗಿ ಬರ್ತಾ ಇದ್ದೀರಾ? ಅಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ಹೋಗಿ ಬರ್ತಿದ್ರು ಸರ್. ಹಾಂ, ಆ ದೇವಸ್ಥಾನಕ್ಕೆ ಒಂದು ಸೇವೆ ಮಾಡಿಸ್ತೀನಿ ಅಂತ ಹರಕೆ ಹಾಕ್ಕೊಳ್ಳಿ. ಹನುಮಪ್ಪನಿಗೆ ಒಂದು ಹರಕೆ ಹಾಕ್ಕೊಂಡ್ರೆ ಆ ಹನುಮಪ್ಪನೇ ಕರೆಸ್ಕೊಡ್ತಾನೆ ನಿಮ್ಮನ್ನು. ಏನು ಯೋಚನೆ ಮಾಡಬೇಡಿ. ಹೋಗಬೇಕಾದಾಗ ನೀವು ಒಂದು ಗೋಮತಿ ಚಕ್ರ 5 ಗೋಮತಿ ಚಕ್ರಗಳನ್ನು ನಿಮ್ಮ ಜೋಬಲ್ಲಿ ಇಟ್ಕೊಂಡು ಹೋಗಿ, ಆಮೇಲೆ ಒಂದು ಬ್ರೇಸ್ಲೆಟ್ ಮಾಡಿಸ್ಕೊಂಡು ನೀವು ಅದನ್ನು ಬಲಗೈಗೆ ಹಾಕ್ಕೊಂಡು ಹೋಗೋದನ್ನು ಅಲ್ಲಿ ಹೋಗೋಕೆ ಮುಂಚೆ ರೂಢಿ ಮಾಡ್ಕೊಳ್ಳಿ. ನೀವು ಆಂಜನೇಯನ ಸನ್ನಿಧಾನದಲ್ಲಿ ಒಂದು ನೀಲಿ ಬ್ರೇಸ್ಲೆಟ್ ಬರುತ್ತೆ,
ಆಯಿತಾ. ನೀಲಿ ಬಣ್ಣದ ಬ್ರೇಸ್ಲೆಟ್ ನಮ್ಮ ಸಂಸ್ಥೆಯವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡ್ತಾರೆ ನಿಮಗೆ. ಅಮೆಥಿಸ್ಟ್ ಬ್ರೇಸ್ಲೆಟ್ ಕೊಡ್ತಾರೆ. ಇದನ್ನು ಹಾಕ್ಕೊಂಡಾಗ ನಿಮಗೆ ರಕ್ಷಣೆ, ಧೈರ್ಯ ಎರಡೂ ಇರುತ್ತೆ. ಅಲ್ಲಿ ಹೋದ ಕಡೆ ನಿಮ್ಗೆ ಏನು ಸಮಸ್ಯೆ ಅನ್ನೋದು ಇರೋದಿಲ್ಲ. ಆಂಜನೇಯನಿಗೊಂದು ಹರಕೆ ಮಾಡ್ಕೊಳ್ಳಿ, ಅಲ್ಲಿ ಬಂದು ಒಂದು ಸೇವೆ ಸಲ್ಲಿಸ್ತೀನಿ ಅಂತ, ಎಲ್ಲವೂ ಸರಾಗವಾಗುತ್ತೆ ನಿಮಗೆ. 6 ವಾರದಲ್ಲಿ ಹೋಗಿ ಬರ್ತೀರಾ ನೀವು. ಎಸ್, ಧನ್ಯವಾದ ಮಲ್ಲಿಕಾರ್ಜುನ್ ಅವರೇ ಕರೆ ಮಾಡಿದ್ದಕ್ಕೆ.